ಪಾಕಿಸ್ತಾನದ ಚಾನೆಲ್ಗಳ ಮೇಲೆ ಭಾರತ ಸರ್ಜಿಕಲ್ ದಾಳಿ ನಡೆಸಿದೆ. ಪಾಕ್ ಚಾನೆಲ್ಗಳನ್ನು ನಿರ್ಬಂಧ ಮಾಡಿದ ಕೇಂದ್ರ ಸರ್ಕಾರ. ಜಿಯೋ ನ್ಯೂಸ್ ಸೇರಿ ಪಾಕ್ನ ಒಟ್ಟು 16 ಚಾನೆಲ್ಗಳಿಗೆ ಭಾರತದಲ್ಲಿ ನಿರ್ಬಂಧ ಹೇರಲಾಗಿದೆ. ಪಾಕ್ ಚಾನೆಲ್ಗಳನ್ನು ನಿರ್ಬಂಧ ಮಾಡಿದ ಕೇಂದ್ರ ಸರ್ಕಾರ. ಸುಳ್ಳು ಮಾಹಿತಿಗಳು, ದೇಶದ ಅಖಂಡತೆಗೆ ಧಕ್ಕೆ ತರುವಂತಹ ಹೇಳಿಕೆಗಳು, ಕೆಲವು ನ್ಯೂಸೆನ್ಸ್, ಕೆಲವು ನಾನ್ಸೆನ್ಸ್ಗಳನ್ನು ನಿರ್ಬಂಧ ಮಾಡಲಾಗಿದೆ. ಪಾಕ್ನ ನ್ಯೂಸ್ ಚಾನೆಲ್, ಯೂಟ್ಯೂಬ್ ಚಾನೆಲ್ಗಳನ್ನು ಭಾರತದಲ್ಲಿ ನಿಷೇಧ ಮಾಡಿದ್ದಾರೆ. ಪಾಕಿಸ್ತಾನದ ಡಾನ್ ನ್ಯೂಸ್, ಸಮಾ ಟಿವಿ, ಆರಿ ನ್ಯೂಸ್ ಭಾರತ ಸೇನೆ ಮತ್ತು ಭದ್ರತಾ ಸಂಸ್ಥೆಗಳ ಬಗ್ಗೆ ತಪ್ಪು ಮಾಹಿತಿ ಕೊಡ್ತಾ ಇತ್ತು. ಕೋಮು ಸೂಕ್ಷ್ಮ ವಿಷಯಗಳ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಕೊಡ್ತಾ ಇತ್ತು. ಅಂತ 16 ಚಾನೆಲ್ಗಳನ್ನು ಪಾಯಿಂಟ್ ಮಾಡಿ ಅವುಗಳನ್ನು ಭಾರತದಲ್ಲಿ ಬ್ಯಾನ್ ಮಾಡಿದ್ದಾರೆ. ಟಿವಿನಲ್ಲೂ ಬರಲ್ಲ, ಯೂಟ್ಯೂಬ್ನಲ್ಲೂ ಕೂಡ ಸಿಗಲ್ಲ. ಕೆಲವು ಯೂಟ್ಯೂಬ್ ಚಾನೆಲ್ಗಳು ಕೂಡ ಸೇರ್ಕೊಂಡಿವೆ ಇದರಲ್ಲಿ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, 16 ಚಾನೆಲ್ಗಳ ನಿರ್ಬಂಧಕ್ಕೆ ಏನು ಪ್ರಮುಖ ಅಂಶಗಳು, ಯಾವ ಅಂಶಗಳನ್ನು ಇಲ್ಲಿ ಪರಿಗಣಿಸಿ 16 ಚಾನೆಲ್ಗಳನ್ನು ನಿರ್ಬಂಧ ಮಾಡಿದ್ದಾರೆ? ಮತ್ತು ಈ ನಿರ್ಬಂಧ ಅಂತಂದ್ರೆ ಏನು? ಎಸ್ ಪ್ರಣುತ್, ಇದನ್ನ ಒಂದು ರೀತಿಯಲ್ಲಿ ಸೈಬರ್ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳ್ಬೋದು. ಈ ಹಿಂದೆಯೂ ಕೂಡ ಒಮ್ಮೆ ಭಾರತ ಇಂಥ ನಿರ್ಧಾರವನ್ನ ಕೈಗೊಂಡಿತ್ತು. ಈಗ ಮತ್ತೊಮ್ಮೆ ಅಂಥದ್ದೇ ನಿರ್ಧಾರವನ್ನ ಕೈಗೊಂಡಿದೆ. ಆ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಈಗ ಬಂದಿದೆ. ಯಾಕಂದ್ರೆ ಪಾಕಿಸ್ತಾನದ ಒಂದಷ್ಟು ಚಾನೆಲ್ಗಳನ್ನ ಗಮನಿಸ್ತಾ ಇದ್ದೆ, ಅಲ್ಲಿ ಒಂದಷ್ಟು ಫಾಲ್ಸ್ ಪ್ರೊಪಗಾಂಡಾಗಳನ್ನ ಬಿತ್ತರಿಸುವಂಥದ್ದು, ಭಾರತದ ಬಗ್ಗೆ ಆಗಿರ್ಬೋದು, ಭಾರತದ ಪ್ರಧಾನಿ ಬಗ್ಗೆ ಆಗಿರ್ಬೋದು, ಅಥವಾ ಭಾರತೀಯ ಸೇನೆಯ ಬಗ್ಗೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಅದೆಲ್ಲದಕ್ಕೂ ಕೂಡ ತಕ್ಕದಾದಂತ ಉತ್ತರವನ್ನ ಕೊಡಬೇಕಿತ್ತು. ಈಗಾಗಲೇ ಮಿಲಿಟರಿ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ರಾಜತಾಂತ್ರಿಕ ಒತ್ತಡಗಳನ್ನ ಹೇರಲಾಗ್ತಾ ಇದೆ. ಇದೆಲ್ಲವೂ ಕೂಡ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಮಿಲಿಟರಿ ಏತರ ಕ್ರಮಗಳನ್ನ ಕೂಡ ಭಾರತ ಈಗ ಕೈಗೊಳ್ತಾ ಇದೆ. ಅದರಲ್ಲಿ ಒಂದು ಅಂತಂದ್ರೆ ಈ ಸೈಬರ್ ಸರ್ಜಿಕಲ್ ಸ್ಟ್ರೈಕ್ ಅಂತಂದ್ರೆ 16 ಚಾನೆಲ್ಗಳೇನಿದೆ, ಯೂಟ್ಯೂಬ್ನ ಒಂದಷ್ಟು ಪ್ರತಿಷ್ಠಿತ, ಸೋ ಕಾಲ್ಡ್ ಪ್ರತಿಷ್ಠಿತ ಚಾನೆಲ್ಗಳೇನಿದೆ, ಆ ಚಾನೆಲ್ಗಳ ಮೇಲೆ ಈಗ ಒಂದಷ್ಟು ಒತ್ತಡವನ್ನ ಹೇರಿರುವಂತದ್ದು. ಅಂದ್ರೆ ಇದ್ಯಾವುದೂ ಕೂಡ ಭಾರತದಲ್ಲಿ ಇನ್ನು ಮುಂದೆ ನೋಡೋದಕ್ಕೆ ಸಿಗಲ್ಲ. ಇನ್ನು ಮುಂದೆ ಸರ್ಚ್ ಮಾಡಿದ್ರು ಕೂಡ ಅದರಲ್ಲಿ ಬಂದಂತಹ ವಿಡಿಯೋಗಳನ್ನ ಖಂಡಿತವಾಗ್ಲೂ ಕೂಡ ಯಾವುದೇ ಭಾರತೀಯರು ಕೂಡ ನೋಡೋದಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ ಅದರಲ್ಲಿ ಒಂದಷ್ಟು ಮಿಸ್ ಇನ್ಫಾರ್ಮೇಶನ್ಗಳನ್ನ ಅಥವಾ ಮಿಸ್ ಲೀಡಿಂಗ್ ಇನ್ಫಾರ್ಮೇಶನ್ಗಳನ್ನ ಎಲ್ಲವನ್ನೂ ಕೂಡ ಬಿತ್ತರಿಸಲಾಗ್ತಾ ಇತ್ತು. ಭಾರತದ ಸೈನಿಕರ ಬಗ್ಗೆ ಆಗಿರ್ಬೋದು, ಜೊತೆಯಲ್ಲಿ ಭಾರತದಲ್ಲಿ ರಾಜಕೀಯವಾಗಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ದ್ವೇಷ ಬೀಜವನ್ನ ಬಿತ್ತುವಂಥದ್ದಾಗಿರ್ಬೋದು, ಕೋಮು ಸೌಹಾರ್ದತೆಯನ್ನ ಹಾಳು ಮಾಡುವಂಥದ್ದಾಗಿರ್ಬೋದು, ಇದೆಲ್ಲವನ್ನೂ ಕೂಡ ಆ ಚಾನೆಲ್ಗಳಲ್ಲಿ ಮಾಡಲಾಗ್ತಾ ಇತ್ತು. ಒಂದಷ್ಟು ಪ್ರತಿಷ್ಠಿತ ಚಾನೆಲ್ಗಳು ಅಂದ್ರೆ ಸಾವಿರಾರು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿರುವಂತಹ ಚಾನೆಲ್ಗಳು, ಇವರೆಲ್ಲರನ್ನೂ ಕೂಡ ಈಗ ಬ್ಯಾನ್ ಮಾಡಿದ್ದಾರೆ. ಪ್ರಣುತ್, ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಈ ಚಾನೆಲ್ಗಳು ಈ ಹಿಂದೆ ಬರ್ತಾ ಇತ್ತು, ಆ ಚಾನೆಲ್ಗಳಲ್ಲಿ ಏನೇನ್ ಬರ್ತಾ ಇತ್ತು ಇದೆಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ವಿ. ಆದ್ರೆ ಇನ್ನು ಮುಂದೆ ಭಾರತದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಚಾನೆಲ್ಗಳು ಬರೋದಿಲ್ಲ. ಯಾವ ಚಾನೆಲ್ಗಳು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತಾ ಹೋಗೋದಾದ್ರೆ, ಇಲ್ಲಿ ಮೊದಲಿಗೆ ಅಂದ್ರೆ ಸಾಕಷ್ಟು ಬಿಲಿಯನ್ಸ್ ವ್ಯೂಸ್ ಅನ್ನ ಪಡೆದಿರುವಂತಹ ಚಾನೆಲ್ಗಳು ಅಂತಂದ್ರೆ ಅದು ಡಾನ್ ನ್ಯೂಸ್. ಈಗಾಗಲೇ ಈ ಡಾನ್ ನ್ಯೂಸ್ ಯಾವ ರೀತಿಯ ಸುದ್ದಿಗಳನ್ನ ಬಿತ್ತರ ಮಾಡ್ತಾ ಇತ್ತು, ಯಾವ ರೀತಿಯ ಸುದ್ದಿಗಳನ್ನ ಕೊಡ್ತಾ ಇತ್ತು ಅನ್ನೋದನ್ನ ಈಗಾಗಲೇ ಗಮನಿಸಿದ್ವಿ. ಆ ಸುದ್ದಿಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಅದು ಕೂಡ ಈ ಭಾರತದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಮಿಸ್ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಇತ್ತು. ಭಾರತದಲ್ಲಿ ಒಗ್ಗಟ್ಟಿಲ್ಲ, ಐಕ್ಯತೆಗೆ ಧಕ್ಕೆ ತರುವಂತ ಸುದ್ದಿಗಳನ್ನ ನೀಡ್ತಾ ಇದ್ದಂತ ಒನ್ ಆಫ್ ದಿ ನ್ಯೂಸ್ ಚಾನೆಲ್ ಅಂತಂದ್ರೆ ಅದು ಡಾನ್ ನ್ಯೂಸ್. ಈ ಚಾನೆಲ್ ಅನ್ನ ನಾನೀಗ ಓಪನ್ ಮಾಡ್ತೀನಿ. ಅದರಲ್ಲಿ ಸರಿಸುಮಾರು 1.96 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿರುವಂತಹ ಚಾನೆಲ್. ಅದನ್ನ ಓಪನ್ ಮಾಡಿದ್ರೆ ಬರುವಂತಹ ಮೆಸೇಜ್ ಇದು: ದಿಸ್ ಕಂಟೆಂಟ್ ಇಸ್ ಕರೆಂಟ್ಲಿ ಅನ್ಅವೈಲೇಬಲ್ ಇನ್ ದಿಸ್ ಕಂಟ್ರಿ. ಅಂದ್ರೆ ಭಾರತದಲ್ಲಿ ಇದು ಇನ್ನು ಮುಂದೆ ಸಿಗೋದಿಲ್ಲ. ಯಾಕಂದ್ರೆ ಇಟ್ಸ್ ಅನ್ ಆರ್ಡರ್ ಫ್ರಮ್ ದಿ ಗವರ್ಮೆಂಟ್ ರಿಲೇಟೆಡ್ ಟು ನ್ಯಾಷನಲ್ ಸೆಕ್ಯೂರಿಟಿ ಆರ್ ಪಬ್ಲಿಕ್ ಆರ್ಡರ್ ಅನ್ನುವಂತ ವಿಚಾರ ಇಲ್ಲಿ ಬರುತ್ತೆ. ಅಂದ್ರೆ ಈ ವಿಚಾರ ಅಥವಾ ಈ ವಿಷಯ ರಾಷ್ಟ್ರೀಯ ಭದ್ರತೆ ಜೊತೆಗೆ ಸಾರ್ವಜನಿಕ ಸುವ್ಯವಸ್ಥೆ ಇದೆಲ್ಲವನ್ನು ಕೂಡ ಹಾಳು ಮಾಡ್ತಾ ಇರೋದ್ರಿಂದ, ಪಬ್ಲಿಕ್ ಆರ್ಡರ್ ಅನ್ನ ಹಾಳು ಮಾಡ್ತಾ ಇರೋದ್ರಿಂದ ಈ ಚಾನೆಲ್ ಇನ್ನು ಮುಂದೆ ಭಾರತದಲ್ಲಿ ಬರೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಇಲ್ಲಿ ನೀಡಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಏನಾದ್ರೂ ಇನ್ನಷ್ಟು ಡೀಟೇಲ್ಸ್ ಬೇಕು ಅಂತಂದ್ರೆ ಗವರ್ಮೆಂಟ್ ರಿಮೂವಲ್ ರಿಕ್ವೆಸ್ಟ್, ಪ್ಲೀಸ್ ವಿಸಿಟ್ ಗೂಗಲ್ ಟ್ರಾನ್ಸ್ಪರೆನ್ಸಿ ರಿಪೋರ್ಟ್ ಅನ್ನುವಂತ ವಿಚಾರವನ್ನ ಇಲ್ಲಿ ನೀಡಲಾಗ್ತಾ ಇದೆ. ಈ ಡಾನ್ ನ್ಯೂಸ್ ಸೇರಿದಂತೆ ಒಟ್ಟು 16 ಚಾನೆಲ್ಗಳನ್ನ, ಶೋಯಬ್ ಅಖ್ತರ್ನ ಚಾನೆಲ್ ಕೂಡ ಸೇರಿಸಿದಂತೆ ಆ ಪ್ರೈವೇಟ್ ಚಾನೆಲ್ ಏನಿದೆ ಅವರು ಕೂಡ ಇತ್ತೀಚೆಗೆ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಸುದ್ದಿ ಆಗಿದ್ರು. ಆ ಚಾನೆಲ್ ಸೇರಿದಂತೆ ಅನೇಕ ಚಾನೆಲ್ಗಳನ್ನ ಈಗ ಬ್ಯಾನ್ ಮಾಡಲಾಗಿದೆ. ಇನ್ನು ಮುಂದೆ ಭಾರತದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಿಗೋದಿಲ್ಲ.
ಸಿಗೋದಿಲ್ಲ. ಹಾಗೆ ಸಾವಾ ಟಿವಿ ಇದು ಕೂಡ ಅದೇ ರೀತಿಯಲ್ಲಿ ಬ್ಯಾನ್ ಆಗಿದೆ. ಇನ್ನು ಮುಂದೆ ಯಾವುದೇ ರೀತಿಯ ನ್ಯೂಸ್ ಆಗಿರ್ಬೋದು ಅಥವಾ ವಿಡಿಯೋಗಳಾಗಿರ್ಬೋದು ಬರೋದಿಲ್ಲ. ಇಲ್ಲಿ ವಿಡಿಯೋ ಈಗಾಗಲೇ ಬರ್ತಾ ಇತ್ತು, ಅದನ್ನ ಗಮನಿಸಿದ್ರೆ ಅದನ್ನ ಓಪನ್ ಮಾಡಿದ್ರೆ ಈ ಮೆಸೇಜ್ ಇಲ್ಲಿ ಬರುತ್ತೆ, ಅಂದ್ರೆ ವಿಡಿಯೋ ಅನ್ಅವೈಲೇಬಲ್. ಇನ್ನು ಮುಂದೆ ಈ ವಿಡಿಯೋಗಳನ್ನ ಭಾರತದಲ್ಲಿ ವೀಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತ ವಿಚಾರಗಳು ಇಲ್ಲಿ ಬರುತ್ತೆ. ಇದೆಲ್ಲವನ್ನು ಕೂಡ ಗಮನಿಸಬಹುದು. ಅನೇಕ ಚಾನೆಲ್ಗಳಿದೆ ಪ್ರಣೋತ್, ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಒಂದಷ್ಟು ಸೋ ಕಾಲ್ಡ್ ಜರ್ನಲಿಸ್ಟ್ ಕಟ್ಕೊಂಡಿರುವಂತಹ ಚಾನೆಲ್ ಇರ್ಷಾದ್ ಭಟ್ಟಿ ಆಗಿರ್ಬೋದು, ಒಂದಷ್ಟು ಚಾನೆಲ್ಗಳೇನಿದೆ ಇಲ್ಲೂ ಕೂಡ ಒಂದಷ್ಟು ಫಾಲ್ಸ್ ಪ್ರಪಗಾಂಡವನ್ನ ಬಿತ್ತರ ಮಾಡುವಂತದ್ದಾಗ್ತಾ ಇತ್ತು. ಈಸ್ 20 years ಎಕ್ಸ್ಪೀರಿಯನ್ಸ್ ಇರುವಂತಹ ಜರ್ನಲಿಸ್ಟ್. ಆದ್ರೆ ಭಾರತದ ಬಗ್ಗೆ ಇಲ್ಲ ಸಲ್ಲದ ಅಪಚಾರಗಳನ್ನ ಮಾಡಿಕೊಂಡು ಅಪಪ್ರಚಾರವನ್ನ ಮಾಡಿಕೊಂಡು ಒಂದಷ್ಟು ವಿಚಾರಗಳನ್ನ ಏನ್ ಹೇಳ್ತಾ ಇದ್ರು, ಈತನ ಚಾನೆಲ್ ಕೂಡ ಇನ್ನು ಮುಂದೆ ಭಾರತದಲ್ಲಿ ಸಿಗೋದಿಲ್ಲ. ಇದು ಒಂದು ರೀತಿಯ ರಾಜತಾಂತ್ರಿಕ ನಡೆ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಅವರಿಗೆ ಭಾರತದಿಂದ ನೀರ್ ಬೇಕಿತ್ತು, ಊಟ ಬೇಕಿತ್ತು, ತರಕಾರಿಗಳು ಬೇಕಿತ್ತು, ಎಲ್ಲವೂ ಕೂಡ ಬೇಕಿತ್ತು. ಆ ನಂತರದಲ್ಲಿ ಭಾರತದ ವಿರುದ್ಧವೇ ವಿಷ ಕಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಭಾರತ ಒಂದು ಸ್ಟ್ಯಾಂಡ್ ತಗೊಂಡಿದೆ. ಭಾರತದ ಸಬ್ಸ್ಕ್ರೈಬರ್ಸು ಇಲ್ಲ, ಭಾರತದ ವ್ಯೂವರ್ಸು ಇಲ್ಲ, ಭಾರತದ ದುಡ್ಡು ಕೂಡ ಬರಬಾರದು, ಅದರ ಜೊತೆಯಲ್ಲಿ ಈ ಫಾಲ್ಸ್ ಪ್ರಪಗಾಂಡಗಳು ಕೂಡ ರೀಚ್ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಭಾರತ ಈಗ ಸ್ಟ್ಯಾಂಡ್ ತಗೊಂಡಿರೋದು ಪ್ರಣೋತ್. ಓಕೆ, ಥ್ಯಾಂಕ್ ಯು ಅಶ್ವಿನಿ ಮಾಹಿತಿಗೆ.